हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्री गुरुभ्यो नमः। हरि ओम। ಹೀಗೆ ನಾರದ ಋಷಿಗಳು ವಾಯುದೇವರ ಆಜ್ಞೆಯಂತೆ ಪರಮಾತ್ಮನ ಸರ್ವೋತ್ತಮತ್ವವನ್ನ ರೈವತ ಪರ್ವತದಲ್ಲಿ ಸೇರಿದಂತಹ ರಾಜ ಮಹಾರಾಜರುಗಳ ಮುಂದೆ ಆ ಅದನ್ನ ಸಾಬೀತುಪಡಿಸಿ ತಾವು ಮತ್ತೆ ಯಯೌ ಲೋಕಂ ಕ್ಷಿಪ್ರಂ ಅಬ್ಜೋದ್ಭವಸ್ಯ ಅಂತ ಅಬ್ಜೋದ್ಭವನ ಲೋಕ ಅರ್ಥಾತ್ ಬ್ರಹ್ಮಲೋಕಕ್ಕೆ ಅವರು ತೆರಳಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 83ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಾಕ್ಷಾತ್ ಸತ್ಯ ರುಕ್ಮಿಣೀತ್ಯೇಕ ಸಂವಿತ್ ದ್ವಿಧಾ ಭೂತ ನಾತ್ರ ಭೇದೋಸ್ತಿ ಕಶ್ಚಿತ್. ತಥಾಪಿ ಸಾ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಕುಪಿತೆ ಕುಪಿತೆ ವಾಸ ಸತ್ಯ. ಪದಚ್ಛೇದ. ಸಾಕ್ಷಾತ್ ಸತ್ಯ ರುಕ್ಮಿಣಿ ಇತಿ ಏಕಸಂವಿತ್ ದ್ವಿಧಾ ಭೂತ ನ ಅತ್ರ ಭೇದಃ ಅಸ್ತಿ ಕಶ್ಚಿತ್. ತಥಾ ಅಪಿ ಸಾ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಕುಪಿತಾ ಇವ ಆಸ ಸತ್ಯ. ಹಿಂದೆ ನಾವು ನೋಡಿದಂತೆ ಅಲ್ಲಿ ನಾರದರು ಬಂದು ಹೇಳ್ತಾರೆ, ಆ ಯಾರು ಸರ್ವೋತ್ತಮನಾದಂತಹ ಪರಮಾತ್ಮನೇ ಕೃಷ್ಣನಾಗಿದ್ದಾನೆ ಮತ್ತು ಆ ದಕ್ಷಿಣಾದೇವಿಯೇನೆ ಯಾರಾಗಿದ್ದಾಳೆ, ರುಕ್ಮಿಣಿ ದೇವಿಯಾಗಿದ್ದಾಳೆ ಅಂತ ಇಷ್ಟು ವಿಚಾರವನ್ನ ಅಲ್ಲಿ ನೆರೆದಂತಹ ಎಲ್ಲ ರಾಜ ಮಹಾರಾಜರುಗಳ ಮುಂದೆ ಅವನು ನಾರದರು ಪ್ರಸ್ತುತಪಡಿಸಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಈ ಎಲ್ಲವನ್ನು ಕೂಡ ಯಾರು ಗಮನಿಸ್ತಾ ಇದ್ರು ಅಂತಂದ್ರೆ ಈ ಸತ್ಯಭಾಮ ದೇವಿ ಗಮನಿಸ್ತಾ ಇದ್ಲು ಅಂತೆ. ಇಲ್ಲಿ ನಡೀತಾ ಇದ್ದಂತಹ ಪ್ರತಿಯೊಂದು ಸಂಗತಿಗಳನ್ನು ಕೂಡ ಸತ್ಯಭಾಮ ದೇವಿಯರು ಗಮನಿಸ್ತಾ ಇದ್ರು. ಸತ್ಯಭಾಮ ದೇವಿಯರು ಯಾರು, ಅವರು ಬೇರೆ ಅಥವಾ ರುಕ್ಮಿಣಿ ದೇವಿಯರು ಬೇರೆ ಅಂತಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇನೆ ಇಲ್ಲಿ ರುಕ್ಮಿಣಿ ದೇವಿಯಾಗಿ ಮತ್ತು ಸತ್ಯಭಾಮ ದೇವಿಯಾಗಿ ಅವತಾರ ಮಾಡಿದ್ದಾರೆ. ಹಾಗಿದ್ದರೂ ಕೂಡ ಏನಾಯಿತು, ಸಾಕ್ಷಾತ್ ಸತ್ಯಭಾಮ ರುಕ್ಮಿಣೀತ್ಯೇವ ಏಕ ಸಂಹಿತ್, ಇಬ್ಬರೂ ಕೂಡ ಒಬ್ಬರೇ ಆಗಿದ್ದಾರೆ, ಲಕ್ಷ್ಮೀ ದೇವಿಯರೇ ಆಗಿದ್ದಾರೆ. ಆದರೆ
ದ್ವಿಧಾಭೂತ, ಎರಡು ರೂಪಗಳಿಂದಾಗಿ ಅವತಾರವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ಏಕ ಸಂವಿತ್, ಇಬ್ಬರ ಜ್ಞಾನವೂ ಕೂಡ ಒಂದೇ. ಇಬ್ಬರೂ ಕೂಡ ಜ್ಞಾನ ಆನಂದ ಗುಣಗಳಿಂದಾಗಿ ಪರಿಪೂರ್ಣರಾದಂತಹ ಮಹಾಲಕ್ಷ್ಮೀ ದೇವಿಯರ ಅವತಾರ. ಅವರ ಬುದ್ಧಿಯಲ್ಲಿ ಯಾವುದೇ ರೀತಿಯಾದಂತಹ ಭೇದ ಎಂಬುದಿಲ್ಲ. ನಾತ್ರ ಭೇದ ಅಸ್ತಿ ಕಶ್ಚಿತ್, ಅವರ ಬುದ್ಧಿಯಲ್ಲೂ ಭೇದ ಇಲ್ಲ, ಅವರ ಸ್ವರೂಪದಲ್ಲೂ ಭೇದ ಇಲ್ಲ. ಒಟ್ಟಿನಲ್ಲಿ ಇಬ್ಬರು ಕೂಡ ಒಬ್ಬರೇ. ಹಾಗಿದ್ದರೂ ಕೂಡ ಅಲ್ಲಿ ಏನಾಯ್ತು, ಸಹಜವಾದಂತಹ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ. ಪ್ರಮದ ಅಂದ್ರೆ ಸ್ತ್ರೀಯರು. ಸ್ತ್ರೀಯರಿಗೆ ಅಂದ್ರೆ ಸಹಜವಾದಂತಹ ಒಂದು ಸ್ವಭಾವ ಅಂದ್ರೆ ಜಲಸ್ ಅಂತ. ಒಬ್ಬ ಸ್ತ್ರೀ ಏನಾದ್ರೂ ತುಂಬಾ ಸುಂದರವಾಗಿದ್ರೆ ಇನ್ನೊಬ್ಬ ಸ್ತ್ರೀಗೆ ಸಹಜವಾದಂತಹ ಒಂದು ಜಲಸ್ ಆಗುತ್ತೆ. ಆ ಚಂದದ ಸೀರೆ ಉಟ್ಕೊಂಡಿದ್ರೆ ಸಹಜವಾಗಿ ಇದಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ, ಸ್ತ್ರೀ ಕುಲಕ್ಕೆ ಆ ತನಗಿಂತ ಹೆಚ್ಚುಗಾರಿಕೆ ಇರುವಂತಹ ಸ್ತ್ರೀಯನ್ನು ಕಂಡ್ರೆ ಸಹಜವಾಗಿ ಜಲಸಮದ ಆಗುತ್ತೆ ಅಂತ. ಹಾಗಾಗಿ ಅಂತಹ ಸ್ತ್ರೀಯರ ಸ್ವಭಾವವನ್ನ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೋಸ್ಕರ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಸತ್ಯಭಾಮದೇವಿ ಮಾಡಿದಳು ಕುಪಿತಾ ಇವ ಆಸ, ಸಿಟ್ಟು ಆದವಳಂತೆ ನಟಿಸಿದಳು ಅಂತ. ತನಗೆ ಸಿಟ್ಟು ಬಂದಿಲ್ಲ ವಾಸ್ತವಿಕವಾಗಿ, ಹಾಗಿದ್ದರೂ ಕೂಡ ಸಹಜವಾಗಿ ಸ್ತ್ರೀಯರ ಸ್ವಭಾವವನ್ನ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೋಸ್ಕರ ಮತ್ತು ತಾನೂ ಕೂಡ ಜಗತ್ತಿನಲ್ಲಿರುವಂತಹ ಒಬ್ಬ ಸಾಮಾನ್ಯ ಸ್ತ್ರೀ ಅಂತ ಉಳಿದವರು ಅನ್ಕೊಳ್ಬೇಕು, ಲೋಕ ವಿಡಂಬನೆ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕುಪಿತಾ ಇವ ಆಸ, ಸತ್ಯಭಾಮಾದೇವಿ ಸಿಟ್ಟಾದವಳಂತೆ ಇದ್ದಳು, ಆದರೆ ವಾಸ್ತವಿಕವಾಗಿ ಸಿಟ್ಟಾಗಿಲ್ಲ ಅಂತ. ಯಾಕೆ ಸಿಟ್ಟಾದಳು ಅಂತ ತಿಳಿಸ್ತಾ ಇದ್ದಾರೆ. ಸಾಕಂ ರುಗ್ಮಿಣ್ಯ ರಾಜಮಧ್ಯೆ ಪ್ರವೇಶಾತ್ ತವಾದೃಶೇಃ ಪುಷ್ಪದಾನಾಚ್ಚ ದೇವೀಂ. ಕೋಪಾನನಂ ದರ್ಶಯಂತೀಮುವಾಚ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣಃ. ಪದಚ್ಛೇದ. ಸಾಕಂ ರುಗ್ಮಿಣ್ಯಾಃ ರಾಜಮಧ್ಯೆ ಪ್ರವೇಶಾತ್ ಸ್ತವಾತ್ ಋಷೇಃ ಪುಷ್ಪದಾನಾತ್ ಚ ದೇವೀಂ ಕೋಪಾನನಂ ದರ್ಶಯಂತೀಂ ಉವಾಚ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣಃ. ನಿಮಿಷ. ಹಿಂದಿನ ಶ್ಲೋಕದಲ್ಲಿ ಒಂದು ಪದ ಬಂದಿತ್ತು ಪ್ರಮದ ಅಂತ. ಪ್ರಮದ ಅಂದ್ರೆ ಸ್ತ್ರೀಯರು ಅಂತ. ಯಾಕೆ ಸ್ತ್ರೀಯರಿಗೆ ಪ್ರಮದ ಅಂತಂದ್ರೆ ತಮ್ಮ ರೂಪದ ಮೂಲಕ, ಭಾವ ವಿಲಾಸದ ಮೂಲಕ ಒಬ್ಬ ಪುರುಷನಿಗೆ ವಿಶಿಷ್ಟವಾದಂತಹ ಮದವನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಹಾಗಾಗಿ ಸ್ತ್ರೀಯರಿಗೆ ಪ್ರಮದ ಅಂತ ಹೆಸರು ಅಂತ. ಹೀಗೆ ಅಂತಹ ಸ್ತ್ರೀಯರ ಸ್ವಭಾವವನ್ನು ತಿಳಿಸಲಿಕ್ಕೋಸ್ಕರ ಸತ್ಯಭಾಮದೇವಿ ಕೋಪಗೊಂಡವಳು ಅಂತೆ ತೋರಿಸಿಕೊಂಡ್ಳು ಅಂತ.
ಯಾಕೆ ಕೋಪ ಬಂತು ಅವಳಿಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಅಲ್ಲಿ ಕುಳಿತುಕೊಂಡಿದ್ದ, ಅಲ್ಲಿ ರೈವತ ಪರ್ವತದಲ್ಲಿ. ಎಲ್ಲಿ ಕೂತ್ಕೊಂಡಿದ್ದ? ರಾಜ ಮಧ್ಯೆ, ಸಮಸ್ತ ರಾಜ ಮಹಾರಾಜರುಗಳ ಮಧ್ಯದಲ್ಲಿ ಕೂತ್ಕೊಂಡಿದ್ದ. ಯಾರ ಜೊತೆ ಕೂತ್ಕೊಂಡಿದ್ದ? ಕೇವಲ ರುಕ್ಮಿಣೀ ದೇವಿಯ ಜೊತೆಗೆ ಮಾತ್ರ ಕೂತ್ಕೊಂಡಿದ್ದ. ರಾಜ ಮಧ್ಯೆ ರುಕ್ಮಿಣ್ಯ ಸಾಕಂ, ಸಾಕಂ ಅಂದ್ರೆ ಜೊತೆಗೆ. ಎಲ್ಲ ರಾಜ ಮಹಾರಾಜರುಗಳ ಮಧ್ಯದಲ್ಲಿ ಪರಮಾತ್ಮ ರುಕ್ಮಿಣೀ ದೇವಿಯೊಟ್ಟಿಗೆ ಕೂತ್ಕೊಂಡಿದ್ದ. ಇದು ಒಂದು ಕೋಪ, ನನ್ನನ್ನು ಕೂಡಿಸ್ಕೊಳ್ಳಿಲ್ಲ ಅಂತ. ಎರಡನೇದ್ದೇನು? ಋಷೇಹೇ ಸ್ತವಾತ್. ಸ್ತವ ಅಂದ್ರೆ ಸ್ತೋತ್ರ. ಅಲ್ಲಿ ಬಂದಂತಹ ಋಷಿ ನಾರದರು ಏನ್ ಮಾಡಿದರು? ರುಕ್ಮಿಣಿ ದೇವಿನ ಭಾರಿ ಸ್ತೋತ್ರ ಮಾಡಿದ್ರು, ಭಾರಿ ಹೊಗಳಿದ್ರು. ಸಾಕ್ಷಾತ್ ದಕ್ಷಿಣಾದೇವಿಯವಳು ಪರಮಾತ್ಮನ ಅರ್ಧಾಂಗಿ, ಹಾಗೆ ಹೀಗೆ ಅಂತ ಭಾರಿ ಸ್ತೋತ್ರ ಮಾಡಿದರು. ನನ್ನನ್ನು ಸ್ತೋತ್ರ ಮಾಡಲಿಲ್ಲ ಅಂತ ಮತ್ತೆ ಕೋಪ ಸತ್ಯಭಾಮೆಗೆ. ಮೂರನೇ ಕಾರಣ, ಪುಷ್ಪದಾನಾಚ್ಚ ದೇವಿಂ, ಪಾರಿಜಾತ ಹೂವನ್ನ. ಪಾರಿಜಾತ ಹೂ ಅಂದ್ರೆ ಜಗತ್ತಿನಲ್ಲಿ ಸಿಗುವಂತಹ ನಾರ್ಮಲ್ ಆದಂತಹ ಪಾರಿಜಾತ ಹೂವಲ್ಲ, ದೇವಲೋಕದಿಂದ ತಂದಂತಹ ಪಾರಿಜಾತ ಪುಷ್ಪವನ್ನ ನಾರದರು ರುಕ್ಮಿಣಿ ದೇವಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಅದರಿಂದ ಮತ್ತಷ್ಟು ಕೋಪ ಬಂತ. ತನ್ನ ಗಂಡ ರುಕ್ಮಿಣಿ ದೇವಿಯೊಟ್ಟಿಗೆ ಮಾತ್ರ ಕೂತ್ಕೊಂಡಿದ್ದ ರಾಜರ ಮಧ್ಯದಲ್ಲಿ, ಅದಕ್ಕೊಂದು ಸಿಟ್ಟು. ಋಷಿ ಬಂದು ಸ್ತವವನ್ನ ಮಾಡಿದ, ಸ್ತೋತ್ರ ಮಾಡಿದ, ಅದಕ್ಕೆ ಮತ್ತೆ ಸಿಟ್ಟು. ಪಾರಿಜಾತ ಹೂವನ್ನು ಕೊಟ್ಬಿಟ್ಟ, ಮತ್ತೆ ಸಿಟ್ಟು. ಹೀಗೆ ಸಹಜವಾದಂತಹ ಸ್ತ್ರೀಯರ ಸ್ವಭಾವ ಹೇಗಿರುತ್ತೆ ಆ ರೀತಿಯಾಗಿ ಸತ್ಯಭಾಮಾದೇವಿಯು ಕೂಡ ಕೋಪಾನನಂ ದರ್ಶಯಂತಿ, ಕೋಪದಿಂದ ತುಂಬಿದಂತಹ ಮುಖವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಆವಾಗ ಪರಮಾತ್ಮ ಏನ್ ಮಾಡಿದ? ಕಾಮಿ ಜನಸ್ಯ ಕೃಷ್ಣ, ಅಂದ್ರೆ ಸಾಮಾನ್ಯವಾಗಿ ಜನರು, ಪುರುಷರು ಹೆಂಡತಿಯನ್ನ ಮೆಚ್ಚಿಸ್ಲಿಕ್ಕೆ ಅನೇಕ ರೀತಿಯಾದ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದ್ರೆ ಹೆಂಡತಿಯ ಮೇಲೆ ಅಷ್ಟು ಅತಿಯಾದಂತ ಪ್ರೀತಿ ಇನ್ನೇನೋ ಇರುತ್ತೆ. ಹಾಗೆ ಪರಮಾತ್ಮನು ಕೂಡ ಸಾಮಾನ್ಯವಾದಂತಹ ಕಾಮಿ ಜನರಂತೆ ತಾನು ಒಂದು ಮಾತನ್ನ ಹೇಳಿದ. ಹೀಗೆ ಸತ್ಯಭಾಮಾದೇವಿ ಸಾಮಾನ್ಯ ಸ್ತ್ರೀಯರ ಸ್ವಭಾವವನ್ನು ತೋರಿಸುವುದಕ್ಕೆ ಈ ರೀತಿ ಮಾಡ್ತಾಳೆ. ಪರಮಾತ್ಮನು ಕೂಡ ಸಾಮಾನ್ಯ ಪುರುಷರು ತಮ್ಮ ಹೆಂಡತಿಯನ್ನು ಮೆಚ್ಚಿಸಲಿಕ್ಕೆ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ಆ ಕಾರ್ಯವನ್ನು ತಾನು ಕೂಡ ಮಾಡುವಂತೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ದಾತಾಸ್ಮ್ಯಹಂ ಪಾರಿಜಾತಂ ತರುಂ ಚ ಇತ್ತೇವ ತತ್ರಾಥ ಅಗಮತ್ ವಾಸವೋಪಿ. ಸರ್ವೈಃ ದೇವೈಃ ಭೌಮಜಿತೋಪ್ಯದಿತ್ಯಾಹ ತೇನೈವಾಥೋ ಕುಂಡಲಾಭ್ಯಾಂ ಹೃತಾಭ್ಯಾಂ. ಪದಚ್ಛೇದ. ದಾತಾ ಅಸ್ಮಿ ಅಹಂ ಪಾರಿಜಾತಂ ತರುಂ ತೇ ಇತಿ ಏವ ತತ್ರ ಅಥ ಅಗಮತ್ ವಾಸವಃ ಅಪಿ ಸರ್ವೈಃ
देवैः भौमः जितः अपि अदित्याः तेन एव अथ कुण्डलाभ्यां हृताभ्याम्. ಆವಾಗ ಪರಮಾತ್ಮ ಸಾಮಾನ್ಯ ಪುರುಷರು ಹೆಂಡತಿಯನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೋ ಆ ರೀತಿಯಾಗಿ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾನೆ, ತೇ ನಿನಗೆ ನೋಡು ಸತ್ಯಭಾಮೆ, ನಾರದರು ಬಂದು ಕೊಟ್ಟಿದ್ದೇನೋ ಬರೀ ಒಂದು ಪಾರಿಜಾತದ ಹೂವು ಅಷ್ಟೇ. ಆದರೆ ನಾನು ನಿನಗೆ ಬರೀ ಪಾರಿಜಾತದ ಹೂವನ್ನಲ್ಲ, ಪಾರಿಜಾತಂ ತರುಂ, ತರು ಅಂದ್ರೆ ವೃಕ್ಷ, ಮರ. ನಾನ್ ನಿನಗೆ ಪಾರಿಜಾತ ಹೂವನ್ನು ಕೊಡೋದಿಲ್ಲ, ಪಾರಿಜಾತದ ಮರವನ್ನೇ ಕೊಟ್ಬಿಡ್ತೀನಿ ನಿನಗೆ ಅಂತ ಅವಳನ್ನ ಸಮಾಧಾನ ಪಡಿಸಿದ. ಪಾರಿಜಾತಂ ತರುಂ ದಾತಾ ಅಸ್ಮಿ, ನಾನ್ ನಿನಗೆ ಕೊಡ್ತೇನೆ ಅಂತ ಹೇಳಿದ. ಆ ಸಂದರ್ಭದಲ್ಲಿ ಏನಾಯ್ತು, ತಕ್ಷಣ ಅಲ್ಲಿಗೆ ವಾಸವ ತತ್ರ ಅಗಮತ್, ಸಾಕ್ಷಾತ್ ಇಂದ್ರ ಬಂದ. ವಾಸವ ಅಂದ್ರೆ ಇಂದ್ರ. ಯಾಕೆ ವಾಸವ ಅಂದ್ರೆ, ವಸು ಅಂದ್ರೆ ಸಂಪತ್ತು, ದೇವೇಂದ್ರದಲ್ಲಿ ಉತ್ತಮವಾದಂತಹ ಸಂಪತ್ತಿದೆ, ಹಾಗಾಗಿ ಅವನು ವಾಸವ ಅಂತ. ಅಂತಹ ಇಂದ್ರ ಅಲ್ಲಿಗೆ ಬಂದ. ಇಂದ್ರ ಯಾಕೆ ಅಲ್ಲಿಗೆ ಬಂದ ಅಂತಂದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಭೌಮ ಅರ್ಥಾತ್ ಭೂದೇವಿಯ ಪುತ್ರನಾದಂತಹ ನರಕಾಸುರ, ಅವನು ಅಲ್ಲಿ ಮಾಡಿದ್ದ, ಸರ್ವೈಹಿ ದೇವೈಹಿ ಜಿತಃ, ಎಲ್ಲ ದೇವತೆಗಳನ್ನು ಕೂಡ ಗೆದ್ದು ಬಿಟ್ಟಿದ್ದ. ಇಂದ್ರ ಮೊದಲಾದಂತಹ ಎಲ್ಲ ದೇವತೆಗಳನ್ನು ಕೂಡ ಈ ನರಕಾಸುರ ಸೋಲಿಸಿ ಬಿಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ದೇವತೆಗಳ ತಾಯಿಯಾದಂತಹ ಅದಿತಿ ದೇವಿಯ ಕುಂಡಲಾಭ್ಯಾಂ ಹೃತಾಭ್ಯಾಂ, ಕರ್ಣಕುಂಡಲಗಳನ್ನು ಕೂಡ ಅಪಹಾರ ಮಾಡಿ ಬಿಟ್ಟಿದ್ದ. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ತಾನು ನಿನಗೆ ರುಕ್ಮಿಣಿ ದೇವಿಗೆ ನಾರದರು ಕೊಟ್ಟದ್ದು ಬರೀ ಪಾರಿಜಾತ ಪುಷ್ಪ ಮಾತ್ರ, ನಾನ್ ನಿನಗೆ ಗಿಡವನ್ನೇ ಕೊಡ್ತೇನೆ ಅಂತ ಹೇಳಿ. ಅಂದ್ರೆ ಏನು, ರುಕ್ಮಿಣಿಗಿಂತ ನನಗೆ ನೀನೇ ತುಂಬಾ ಇಷ್ಟ, ಯಾಕೆ ಅಂದ್ರೆ ನಾನು ನಿನ್ ಗಿಡವನ್ನೇ ಕೊಡ್ತಾ ಇದ್ದೀನಿ ನೋಡು ಅಂತ ಆ ರೀತಿಯಾಗಿ ಅವಳನ್ನ ನಂಬಿಸುವಂತ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಜಗತ್ತಿನ ದೃಷ್ಟಿಯಲ್ಲಿ ಈ ರೀತಿಯಾಗಿ ಪರಮಾತ್ಮ ಮಾಡಿದ. ತಕ್ಷಣ ಅಲ್ಲಿಗೆ ದೇವೇಂದ್ರನು ಬಂದ. ಅವನೇ ಯಾಕೆ ಬಂದ ಅಂತ, ಅಲ್ಲಿ ಯುದ್ಧ ಆಗಿಲ್ಲ, ಸೋತು ಬಿಟ್ಟಿದ್ರು. ಸ್ವತಃ ದೇವಮಾತೆಯಾದಂತಹ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಕೂಡ ಆ ನರಕಾಸುರ ಅಪಹಾರ ಮಾಡಿಬಿಟ್ಟಿದ್ದ. ಆ ವಿಚಾರವನ್ನ ಪರಮಾತ್ಮನಿಗೆ ತಿಳಿಸಲಿಕ್ಕೆ ಅಂತ ದೇವೇಂದ್ರ ಅಲ್ಲಿಗೆ ಬಂದ. ಮುಂದೆ ತದೈವಾಗುಹು ಮುನಯಸ್ತೇನ ನುನ್ನಾಹ ಬದರಿಯಾಸ್ತೆ ಸರ್ವ ಏತ್ಯಾಶು ಕೃಷ್ಣಂ. ಯಯಾಚಿರೆ ಭೌಮವಧಾಯ ನತ್ವಾ ಸ್ತುತ್ವಾ ಸ್ತೋತ್ರೈಃ ವೈದಿಕೈಸ್ತಾಂತ್ರಿಕೈಶ್ಚ. ಪದಚ್ಛೇದ. ತದಾ ಏವ ಅಗುಹು ಮುನಯಃ ತೇನ
ನುನ್ನಾಹ ಬದರಿಯಾಹ ತೇ ಸರ್ವೇ ಏತ್ಯ ಆಶು ಕೃಷ್ಣಂ ಯಯಾಚಿರೆ ಭೌಮವಧಾಯ ನತ್ವಾ ಸ್ತುತ್ವಾ ಸ್ತೋತ್ರೈಃ ವೈದಿಕೈಃ ತಾಂತ್ರಿಕೈಃ ಚ. ಆ ಸಂದರ್ಭಕ್ಕೆ ಇಂದ್ರ ಬಂದ. ಅದೇ ರೀತಿಯಾಗಿ ಮುನಯಃ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಬಂದ್ರು ಅಂತೆ. ಅವರೆಲ್ಲ ಯಾರು ಅಂತಂದ್ರೆ ನರಕಾಸುರನಿಂದಾಗಿ ಪೀಡಿತರಾದಂತಹ ಋಷಿಮುನಿಗಳೆಲ್ಲರೂ ಕೂಡ ಅಲ್ಲಿಗೆ ಬಂದ್ರು. ಎಲ್ಲಿಂದ ಬಂದ್ರು? ಬದರಿಯಾಹ, ಬದರಿ ಕ್ಷೇತ್ರದಿಂದಾಗಿ ಅವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಇಂದ್ರನ ಪ್ರೇರಣೆ. ತೇನ ನುನ್ನಾಹ, ನುನ್ನಾಹ ಅಂದ್ರೆ ಪ್ರೇರಣೆ ಮಾಡೋದು. ಹಾಗೆ ಇಂದ್ರ ಅವರೆಲ್ಲರೂ ಕೂಡ ಹೇಳಿರ್ತಾನೆ, ನಾನು ಪರಮಾತ್ಮ ಹತ್ತಿರ ಬರ್ತೇನೆ, ನೀವು ಕೂಡ ಪರಮಾತ್ಮನ ಹತ್ತಿರ ಬನ್ನಿ, ನಾವೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನ ಮಾಡೋಣ ನರಕಾಸುರನ ಸಂಹಾರಕ್ಕೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಅಲ್ಲಿಗೆ ಬಂದು ತಾವೇ ಮಾಡ್ತಾ ಇದ್ದಾರೆ, ವೈದಿಕೈಹಿ ತಾಂತ್ರಿಕೈಹಿ ಸ್ತೋತ್ರೈಹಿ. ವೈದಿಕ ಸ್ತೋತ್ರಗಳು ಅರ್ಥಾತ್ ವೇದ ಮಂತ್ರಗಳು ಮತ್ತು ತಾಂತ್ರಿಕ ಸ್ತೋತ್ರಗಳು. ತಾಂತ್ರಿಕ ಸ್ತೋತ್ರಗಳು ಅಂತಂದ್ರೆ ಪುರಾಣದಲ್ಲಿ ಬಂದಿರುವಂತಹ ಸ್ತೋತ್ರಗಳು. ಹೀಗೆ ವೇದದಲ್ಲಿ ಬಂದಂತಹ ಸ್ತೋತ್ರಗಳಿಂದಾಗಿ ಮತ್ತು ತಂತ್ರಗ್ರಂಥಗಳಲ್ಲಿ ಬಂದಂತಹ, ಪುರಾಣಗಳಲ್ಲಿ ಬಂದಂತಹ ಸ್ತೋತ್ರಗಳಿಂದಾಗಿ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡಿ ಭೌಮವಧಾಯ ಯಯಾಚಿರೆ, ನರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಎಲ್ಲರೂ ಕೂಡ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದರು. ಮುಂದೆ ಇಂದ್ರೇಣ ದೇವೈಹಿ ಸಹಿತೇನ ಯಾಚಿತೋ ವಿಪ್ರೈಶ್ಚ ಸಸ್ಮಾರ ವಿಹಂಗರಾಜಂ. ಆಗಮ್ಯ ನತ್ವಾ ಪುರತಃ ಸ್ಥಿತಂ ತಂ ಆರುಹ್ಯ ಸತ್ಯ ಸಹಿತೋ ಯಯೌ ಹರಿಹಿ. ತದಚ್ಛೇದ ಇಂದ್ರೇಣ ದೇವೈಃ ಸಹಿತೇನ ಯಾಚಿತಃ ವಿಪ್ರೈಃ ಚ ಸಸ್ಮಾರ ವಿಹಂಗರಾಜಂ ಆಗಮ್ಯ ನತ್ವಾ ಪುರತಃ ಸ್ಥಿತಂ ತಂ ಆರುಹ್ಯ ಸತ್ಯಾಸಹಿತಃ ಯಯೌ ಹರಿಹಿ. ಹೀಗೆ ದೇವಾನುದೇವತೆಗಳು ಮತ್ತು ವಿಪ್ರರು ಅಂದ್ರೆ ಋಷಿಮುನಿಗಳು ಎಲ್ಲರೂ ಕೂಡ ಒಂದು ಪರಮಾತ್ಮನನ್ನ ಯಾಚಿತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನರಕಾಸುರನ ಸಂಹಾರ ಮಾಡಬೇಕು ಅಂತ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ತಕ್ಷಣ ಪರಮಾತ್ಮ ವಿಹಂಗರಾಜಂ ಸಸ್ಮಾರ, ಪಕ್ಷಿಗಳ ರಾಜನಾದಂತಹ ಗರುಡನನ್ನ ಸ್ಮರಣೆ ಮಾಡಿದ, ನೆನೆಸಿದ ಅಂತ. ತಕ್ಷಣದಲ್ಲಿ ಅವನು ಗರುಡ ಎದುರಿಗೆ ಬಂದು ನಿಂತುಕೊಂಡ. ಆಗಮ್ಯ ನತ್ವಾ ಪುರತಃ, ಬಂದ, ನತ್ವ ನಮಸ್ಕಾರ ಮಾಡಿದ, ಪುರತಃ ಸ್ಥಿತಂ ಎದುರಿಗೆ ನಿಂತುಕೊಂಡ. ಪರಮಾತ್ಮ ಏನಾಗಬೇಕು ಹೇಳು ಅಂತ. ಆ ರೀತಿಯಾಗಿ ಹೇಳಿದಾಗ ಪರಮಾತ್ಮ ತಂ ಆರುಹ್ಯ ಸತ್ಯಾಸಹಿತ, ಸತ್ಯಳ ಜೊತೆಗೆ ಅರ್ಥಾತ್ ಸತ್ಯಭಾಮೆಯ ಜೊತೆಗೆ ಸೇರಿಕೊಂಡು
ಅವನ ಹೆಗಲನ್ನು ಏರಿ ಹರಿಹಿ ಯಯೌ ಪರಮಾತ್ಮ ನರಕಾಸುರನ ನಗರವಾದಂತಹ ಪ್ರಾಗ್ಜ್ಯೋತಿಷಪುರಕ್ಕೆ ನರಕಾಸುರನ ಸಂಹಾರ ಮಾಡಲಿಕ್ಕೆ ಅಂತ ಪ್ರಯಾಣ ಮಾಡ್ತಾ ಇದ್ದಾನೆ. ಮುಂದೆ ನಿತ್ಯೈವಯ ಪ್ರಕೃತಿ ಸ್ವೇಚ್ಛಯೈವ ಜಗಚ್ಛಿಕ್ಷಾರ್ಥಂ ದ್ವಾದಶೀಂ ಭೀಮ ಸಂಜ್ಞಾಂ ಉಪೋಷ್ಯ ಬಭ್ರೆ ಕೋಟಿಧಾರಾಜಲಸ್ಯ ವಿಷ್ಣೋಃ ಪ್ರೀತ್ಯರ್ಥಂ ಸೈವ ಹಿ ಸತ್ಯಭಾಮ ತದಚ್ಛೇದ ನಿತ್ಯ ಏವ ಯಾ ಪ್ರಕೃತಿ ಸ್ವೇಚ್ಛಯ ಏವ ಜಗಚ್ಛಿಕ್ಷಾರ್ಥಂ ದ್ವಾದಶೀಂ ಭೀಮಸನ್ಯಾಂ ಉಪೋಷ್ಯ ಬಭ್ರೆ ಕೋಟಿಧಾರಾಜಲಸ್ಯ ವಿಷ್ಣೋಃ ಪ್ರೀತ್ಯರ್ಥಂ ಸಾ ಏವ ಹಿ ಸತ್ಯಭಾಮ. ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ವಿಶಿಷ್ಟವಾದಂತಹ ವ್ರತದ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಬಂದಿದೆ ಇದು, ಇಲ್ಲಿ ನಮಗೆ ಆಚಾರ್ಯ ಸಂಗ್ರಹವನ್ನು ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿತ್ತು, ಹೊರಡೋದಕ್ಕಿಂತ ಹಿಂದಿನ ದಿವಸ ಈ ಸತ್ಯಭಾಮಾದೇವಿ ಒಂದು ವ್ರತವನ್ನ ಮಾಡಿದ್ದಳು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಸತ್ಯಭಾಮಿ ಅಂತವಳು ನಿತ್ಯಳಾದಂತಹ ಪ್ರಕೃತಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಅವಳಿಗೆ ಯಾವುದೇ ರೀತಿಯಾದಂತಹ ಆಸೆ, ಆಕಾಂಕ್ಷೆ, ಕಾಮನೆಗಳು ಯಾವುದೂ ಕೂಡ ಇಲ್ಲ. ಹಾಗಿದ್ದರೂ ಕೂಡ ಸ್ವೇಚ್ಛಯ, ತನ್ನ ಇಚ್ಛೆಯಂತೆ, ಪರಮಾತ್ಮನ ಇಚ್ಛೆಯಂತೆ ಮತ್ತು ಜಗಚ್ಛಿಕ್ಷಾರ್ಥಂ, ಜಗತ್ತಿನ ಶಿಕ್ಷಣಕ್ಕೋಸ್ಕರ, ಲೋಕ ಶಿಕ್ಷಣಕ್ಕೋಸ್ಕರ, ಪರಮಾತ್ಮನ ಪ್ರೀತಿಗೋಸ್ಕರ ಒಂದು ವ್ರತವನ್ನ ಮಾಡಿದಳು. ವಿಷ್ಣೋಃ ಪ್ರೀತ್ಯರ್ಥಂ ಸ್ವೇಚ್ಛಯ ಜಗಚ್ಛಿಕ್ಷಾರ್ಥಂ. ಒಟ್ಟು 3 ಅಂಶಗಳು. ಒಂದು ತನ್ನ ಇಚ್ಛೆಯಂತೆ, ಇನ್ನೊಂದು ಪರಮಾತ್ಮನ ಪ್ರೀತಿಗೋಸ್ಕರ, ಇನ್ನೊಂದು ಲೋಕ ಶಿಕ್ಷಣಕ್ಕೋಸ್ಕರ ಒಂದು ವ್ರತವನ್ನ ಮಾಡಿದಳು ಅಂತ. ಏನು ಈ ವ್ರತ? ಭೀಮದ್ವಾದಶಿ ಎಂಬುದಾಗಿ, ಮಾಘ ಶುದ್ಧ ಏಕಾದಶಿಯ ರಾತ್ರಿ ಎಂದು ಮಾಡುವಂತಹ ವ್ರತ. ಇದರ ಬಗ್ಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇಲ್ಲಿ ನಮಗೆ ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳುವಂತೆ, ಪ್ರಣಮ್ಯ ಕಲಶಂ ತತ್ರ ಮಾಷ ಮಾತ್ರೇಣ ಸಂಯುತಂ ಛಿದ್ರೇಣ ಜಲ ಸಂಪೂರ್ಣಂ ಅಥ ಕೃಷ್ಣಾಜಿನ ಸ್ಥಿತಃ ಅಂತ, ಮಾಘ ಶುದ್ಧ ಏಕಾದಶಿ ಎಂದು ಪರಿಪೂರ್ಣವಾಗಿ ಉಪವಾಸವನ್ನು ಮಾಡಿ ಅವತ್ತಿನ ದಿವಸ ರಾತ್ರಿಯ ಸಂದರ್ಭದಲ್ಲಿ ಕೃಷ್ಣಾಜಿನದ ಮೇಲೆ ಕೂತ್ಕೊಳ್ಬೇಕು ಅಂತೆ. ಕೃಷ್ಣಾಜಿನದ ಮೇಲೆ ಕುಳಿತುಕೊಂಡು ತಲೆಯ ಮೇಲೆ ಒಂದು ದೊಡ್ಡ ಕಲಶ ಇರಬೇಕು. ಕಲಶದಲ್ಲಿ ಒಂದು ತೂತಿರ್ಬೇಕು. ಹೇಗೆ ಇವತ್ತು ನಾವು ಇದ್ರಲ್ಲಿ ನೋಡ್ತೀವಿ, ಶಿವನ ದೇವಸ್ಥಾನದಲ್ಲಿ ತಲೆ ಮೇಲೆ ಒಂದು ಧಾರಾಪಾತ್ರೆ ಅಂತ ಇರುತ್ತೆ, ನಿರಂತರವಾಗಿ ಧಾರೆ ಬೀಳುತ್ತಾ ಇರುತ್ತೆ. ಆ ರೀತಿಯಾಗಿ ಒಂದು ಧಾರಾ ಪಾತ್ರೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ
ಒಂದು ಉದ್ದಿನ ಕಾಳಿನಷ್ಟು ತೂತನ್ನ ಹಾಕಬೇಕು. ಆ ರೀತಿಯಾಗಿ ಮಾಡಿಕೊಂಡು ಆ ನೀರಿನ ಧಾರೆ ತನ್ನ ತಲೆಯ ಮೇಲೆ ರಾತ್ರಿಯಿಂದ ಬೆಳಗಾಗುವವರೆಗೆ ನಿರಂತರವಾಗಿ ಬೀಳ್ತಾ ಇರಬೇಕು. ಇದನ್ನು ಎಷ್ಟು ಕಲಶ ಇಟ್ಟುಕೊಳ್ಬೇಕು? ತನ್ನ ಸಾಮರ್ಥ್ಯ ಇದ್ದಷ್ಟು ಮಾಡಬೇಕು ಅಂತೆ. ಇಲ್ಲಿ ಸತ್ಯಭಾಮ ದೇವಿಯರು ಒಂದು ಕಲಶ ಅಲ್ಲ, ಎರಡು ಕಲಶ ಅಲ್ಲ, ಕೋಟಿ ಜಲಧಾರ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. 1,000,000 ಕಲಶಗಳ ಮೂಲಕ ನಿರಂತರವಾಗಿ ನೀರಿನ ಧಾರೆ ತನ್ನ ತಲೆಯ ಮೇಲೆ ಬೀಳ್ತಾ ಇರುವಂತೆ ಮಾಡಿದ್ಲು ಅಂತೆ. ಅದು ಬೇರೆಯವರಿಗೆ ಕಷ್ಟ, ಕನಿಷ್ಠ 1 ಕಲಶ 2 ಕಲಶವನ್ನು ಇಟ್ಕೊಳ್ಬಹುದು ಮಾಡುವಂತಹ ವ್ರತವನ್ನ. ಹೀಗೆ ಅಂತಹ ಒಂದು ವಿಶಿಷ್ಟವಾದಂತಹ ವ್ರತವನ್ನ ತನ್ನ ತಲೆಯ ಮೇಲೆ ಕೋಟಿ ಜಲಧಾರೆಗಳನ್ನು ಬೀಳುವಂತೆ ಆ ಒಂದು ಏಕಾದಶಿ ದಿವಸ ರಾತ್ರಿ ಮಾಡಿಕೊಂಡು ಮರು ದಿವಸ ತಾನೇ ಮಾಡಬೇಕು. ಬರೀ ಮತ್ತೆ ಪಾರಣೆ ಇಲ್ಲ, ಬರೀ ಹಾಲಿನ ಪಾರಣೆ. ಅಲ್ಲೇನ್ ಮಾಡ್ಬೇಕು? ತನ್ನ ತಲೆಯ ಮೇಲೆ ನೀರು ಬೀಳ್ತಾ ಇರುವಂತೆ ಮಾಡ್ಕೊಂಡಿರ್ಬೇಕು, ಪರಮಾತ್ಮನ ತಲೆಯ ಮೇಲೆ ಹಾಲು ಬೀಳ್ತಾ ಇರುವಂತೆ ಮಾಡ್ಬೇಕು ಅಂತ. ಹೀಗೆ ತನ್ನ ತಲೆಯ ಮೇಲೆ ಜಲಧಾರೆ, ಪರಮಾತ್ಮನ ತಲೆಯ ಮೇಲೆ ಕ್ಷೀರಧಾರೆ, ಇಷ್ಟು ಮಾಡಿ ಮರು ದಿವಸ ಬೆಳಗ್ಗೆ ಆ ಅಭಿಷೇಕ ಮಾಡಿದಂತಹ ಹಾಲನ್ನು ಸ್ವಲ್ಪ ಪಾರಣೆ ಮಾಡಬೇಕು ಅಂತ. ಇದಕ್ಕೆ ಭೀಮದ್ವಾದಶಿ ವ್ರತ ಎಂಬುದಾಗಿ ಹೆಸರು. ಯಾಕೆ ಆ ರೀತಿ ಹೆಸರು ಬಂತು ಅಂತಂದ್ರೆ, ಇದನ್ನ ಭೀಮಸೇನ ದೇವರು ಮಾಡಿದ್ರು ಅಂತೆ. ಭೀಮಸೇನ ದೇವರು ಈ ವ್ರತವನ್ನು ಮಾಡಿ ಜಗತ್ತಿಗೆ ಈ ವ್ರತದ ಪರಿಚಯವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಇದಕ್ಕೆ ಭೀಮದ್ವಾದಶಿ ಎಂಬುದ ಹೆಸರು ಬಂತು ಅಂತ ಬೃಹನ್ನಾರದೀಯ ಪುರಾಣದಲ್ಲಿ ಹೇಳ್ತಾರೆ. ಹೀಗೆ ಅಂತಹ ಭೀಮದ್ವಾದಶಿ ವ್ರತವನ್ನು ತಾನು ಮಾಡಿ ಸತ್ಯಭಾಮ ದೇವಿ ಮುಂದೆ ಅಲ್ಲಿ ಪ್ರಯಾಣವನ್ನು ಮಾಡಿದಳು ಎಂಬುದಾಗಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಒಂದು ಅಂಶವನ್ನ ಹೇಳ್ತಾರೆ. ವಿಷ್ಣು ಪುರಾಣದ ಹರಿವಂಶದಲ್ಲಿ ಒಂದು ಮಾತು ಬರುತ್ತೆ. ವಿಷ್ಣು ಪರ್ವದಲ್ಲಿ ಈ ಸತ್ಯಭಾಮ ದೇವಿ ಈ ವ್ರತವನ್ನು ಮಾಡಿದಳು ಅಂತ. ಯಾಕೆ ಮಾಡಿದಳು ಅಂತ ಅಲ್ಲಿ ಹೇಳ್ತಾರೆ. ಸಪತ್ನೀನ ಮಧಿನಿತ್ಯಂ ಭವೇಯಂ ಸಪುತ್ರಾಂಸ್ಯಾಂ ಸುಭಗ ಚಾರುರೂಪ ಸಂಪನ್ನ ಹಸ್ತ ಗುಣವಾದಿನೀಚ ಸರ್ವಾತ್ಮನಾಸ್ಯಾಂ ಮಾಂ ದರಿದ್ರ ಭವೇಯಂ ಅಂತ. ಸತ್ಯಭಾಮ ದೇವಿ ಯಾಕೆ ಈ ವ್ರತವನ್ನು ಮಾಡಿದಳು ಅಂತಂದ್ರೆ, ಸಪತ್ನೀನಾಂ ಅಧಿನಿತ್ಯಂ 8 ಜನ ಹೆಂಡತಿಯರಿದ್ದಾರೆ. ಅರ್ಥಾತ್ ಸತ್ಯಭಾಮ ದೇವಿಗೆ ಒಟ್ಟು 7 ಜನ ಸವತಿಯರಿದ್ದಾರೆ. ಆ 7 ಜನ ಸವತಿಯರಲ್ಲಿ ತಾನೇ ಶ್ರೇಷ್ಠಳಾಗಬೇಕು. ಅಷ್ಟು ಮಾತ್ರ ಅಲ್ಲ, ತನಗೆ ಮಕ್ಕಳಾಗಬೇಕು, ತನಗೆ ಇನ್ನಷ್ಟು ಸುಂದರವಾದಂತಹ ರೂಪ ಬೇಕು, ಒಳ್ಳೆ ಗುಣಗಳು ಬೇಕು. ಒಟ್ಟಿನಲ್ಲಿ ಉಳಿದ 7 ಜನಕ್ಕಿಂತಲೂ ಕೂಡ ನಾನು ಶ್ರೇಷ್ಠಳಾಗಬೇಕು, ನನಗೆ ಯಾವತ್ತೂ ಯಾವ ರೀತಿಯಾದಂತಹ ದಾರಿದ್ರ್ಯ ಬರಬಾರದು ಎನ್ನುವ ಉದ್ದೇಶದಿಂದಾಗಿ ಸತ್ಯಭಾಮಾದೇವಿ ಈ ವ್ರತವನ್ನ ಮಾಡಿದಳು ಅಂತ ಅಲ್ಲಿ ಬರುತ್ತೆ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಸತ್ಯಭಾಮಾದೇವಿ ಆ ರೀತಿಯಾಗಿ ಮಾಡಿದಳು ಅಂತ ಜಗತ್ತಿನ ದೃಷ್ಟಿ ಅದು. ಆದರೆ ನಿಜವಾಗಿಯೂ ಕೂಡ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅವತಾರಳಾದಂತಹ ಸತ್ಯಭಾಮಾದೇವಿ ಈ ವ್ರತವನ್ನು ಮಾಡಿದ್ದು ಕೇವಲ ವಿಷ್ಣೋಹೋ ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗೋಸ್ಕರ ಮತ್ತು ಜಗತ್ ಶಿಕ್ಷಾರ್ಥಂ, ಜಗತ್ತಿನ ಶಿಕ್ಷಣಕ್ಕೋಸ್ಕರ, ಲೋಕ ಶಿಕ್ಷಣಕ್ಕೋಸ್ಕರ ಮಾಡಿದ್ದು ಹೊರತು ಪುರಾಣಗಳಲ್ಲಿ ಹೇಳುವಂತೆ ಸವತಿಯರ ಮೇಲಿನ ಮಾತ್ಸರ್ಯದಿಂದಾಗಿ ಇನ್ನೊಂದೇನೋ ಕಾರಣಗಳಿಂದಾಗಿ ಲೌಕಿಕ ಕಾರಣಗಳಿಂದ ಮಾಡಿದ್ದಲ್ಲ, ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದ್ದಾಳೆ ಎಂಬುದಾಗಿ ಆ ಒಂದು ಹರಿವಂಶದ ಮಾತನ್ನ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಕೋಟ್ ಮಾಡಿ ಹೇಳ್ತಾರೆ. ಇದು ಜಗತ್ತಿನ ದೃಷ್ಟಿ ಕಂಡಿದ್ದು ಆ ರೀತಿಯಾಗಿ ಆವಾಗ, ಆದ್ರೆ ಮಾಡಿದ್ದು ಯಾವುದಕ್ಕೋಸ್ಕರ? ಪರಮಾತ್ಮನ ಪ್ರೀತ್ಯರ್ಥವಾಗಿ ಮತ್ತು ಲೋಕ ಶಿಕ್ಷಣಕ್ಕೋಸ್ಕರ ಮಾಡಿದಳು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಹೀಗೆ ಅಂತಹ ವಿಶಿಷ್ಟವಾದಂತಹ ವ್ರತವನ್ನು ಮಾಡಿ ಮುಂದೆ ಸತ್ಯಭಾಮಾದೇವಿ ಪ್ರಯಾಣವನ್ನ ಮುಂದುವರಿಸಿದಳು ಅಂತ. ಮತ್ತೆ ಪ್ರಯಾಣ ಯಾವ ರೀತಿಯಾಗಿ ನಡೆಯಿತು, ಅಲ್ಲಿಗೆ ಹೋದ ನಂತರ ಯಾವ ರೀತಿಯಂತ ಕಾರ್ಯಗಳನ್ನು ಮಾಡಿದರು ಅಂತ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ